ಶರಣ ವೈದ್ಯ ಸಂಗಣ್ಣನವರ ಒಂದು ವಚನ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ. ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ. ಇವರಿಂದ ರುಜೆ ದರ್ಪಂಗಡಗು ಮರುಳಶಂಕರ ಪ್ರಿಯ. ಶರಣ ವೈದ್ಯ ಸಂಗಣ್ಣನವರು 12ನೇ ಶತಮಾನದಲ್ಲಿ ವೈದ್ಯ ವೃತ್ತಿಯನ್ನು ಮಾಡ್ತಾನೆ ಶರಣ ಭಕ್ತಿಯ ಮಾರ್ಗವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದಂಥವರು. ಕಾಯಿಲೆಗಳು ಬರತಕ್ಕಂಥದ್ದು ಸಹಜ. ವಿವಿಧ ರೀತಿಯ ಔಷಧೋಪಚಾರಗಳು ಅದಕ್ಕೆ ನಡೀತಾ ಇರ್ತವೆ. ಆದರೂ ವೈದ್ಯ ವೃತ್ತಿ ಮಾಡ್ತಾ ಇದ್ದಂತಹ ಸಂಗಣ್ಣನವರನ್ನು ಶರಣಭಕ್ತಿಯ ಈ ಒಂದು ಚಿಂತನೆ ಸೆಳೆದಿರತಕ್ಕಂಥದ್ದೇ ಒಂದು ವಿಶೇಷತೆ ಅಂತೇಳಿ ಭಾವಿಸ್ಬೋದು. ಹಾಗಾಗಿ ವಚನ ಪರಂಪರೆ ಯಾವತ್ತೂ ಕೂಡ ಅದೊಂದು ಸಮಗ್ರವಾದ ಬದುಕಿನ ಸ್ಥಿತಿಯಾಗಿರ್ತಕ್ಕಂಥದ್ದು. ಯಾರೊಬ್ಬರನ್ನು ಇಲ್ಲಿ ಅಲ್ಲಗಳೆಯುವಂತೆಯೇ ಇಲ್ಲ. ಯಾರಿಗೆ ಇವ್ರ ತತ್ವ ಇಷ್ಟ ಆಗುತ್ತೋ ಅವರೆಲ್ಲರೂ ಕೂಡ ತಮ್ಮ ಅನುಭವಗಳಲ್ಲಿ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆಯಾಗಿ ಆವತ್ತಿನ ಅನುಭವ ಮಂಟಪ ಕಾರ್ಯನಿರ್ವಹಿಸ್ತಾ ಇತ್ತು ಅಂತೇಳಿ. ಅದರಂತೆ ಈ ವಚನದಲ್ಲಿ ವಿವಿಧ ರೀತಿಯ ರೋಗಗಳು ಬಂದರೆ ಚಿಂತನೆಗೆ ಒಳಗಾಗಬೇಡಿ. ಶಿವಾರಾಧನೆಯ ಕಾಯಕವನ್ನು ಕೈಗೊಳ್ಳುವ ಮೂಲಕ ಇಹಲೋಕ ಬಂಧಗಳಿಂದ ಹೊರಬಂದು ಶಾಂತ ಚಿತ್ತತೆಯಿಂದ ನಿರೋಗಿಯಾಗಬಹುದು ಅಂತೇಳಿ ಸಂಗಣ್ಣನವರು ಹೇಳ್ತಾರೆ. ಅಂದರೆ ವಿವಿಧ ಬಣ್ಣದ ಪುಷ್ಪಗಳಿಂದ ಪೂಜೆ ಕೈಂಕರ್ಯವನ್ನು ನೆರವೇರಿಸುವ ಮೂಲಕವೂ ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ ಮಂತ್ರದ ಮೂಲಕವೂ ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ತಾ ರೋಗ ರುಜಿನಗಳಿಂದ ಹೊರಬರಬಹುದು ಅಂತೇಳಿ ಹೇಳ್ತಾರೆ. ಏಕೆಂದರೆ ಮನಸ್ಸು ಧ್ಯಾನ ಕೇಂದ್ರದಲ್ಲಿದ್ದಾಗ ಅಂದರೆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಚಿಂತನೆಯಿಂದ ಹೊರಬರಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಈ ಮನುಷ್ಯನ ಬದುಕಿನ ಚಿಂತನೆಗಳಿಂದ ಹೊರಬಂದ್ಬಿಟ್ರೆ ಸಾಕಷ್ಟು ರೋಗಗಳಿಂದ ನಾವು ದೂರ ಇದ್ದೇವೆ ಅಂತಲೇ ಅರ್ಥ. ಆ ಮೂಲಕ ದೇಹ ಆರೋಗ್ಯ ಗುಣ ಆಗ್ತದೆ. ಇಷ್ಟು ಮಾತ್ರ ಅಲ್ಲದೆ ಸಮಾಜ ಕಂಟಿದಂತಹ ಈ ಜಾತಿ ಧರ್ಮ ಮೌಢ್ಯ ಮೇಲು ಕೀಳು ಅನ್ನುವಂತಹ ರುಜಿನಗಳಿದೆಯಲ್ಲ, ಅವೂ ಕೂಡ ಶರಣತತ್ವದ ಮೂಲಕವಾಗಿ ನಿವಾರಣೆಗೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ ಈ ವಚನದ ಒಳ ಅರ್ಥ ನಮಗೆ ವೇದ್ಯ ಆಗುವಂಥದ್ದು. ಹಾಗಾಗಿ ಇದೊಂದು ಮೇಲ್ನೋಟಕ್ಕೆ ದೈಹಿಕ ರೋಗ ಗುಣ ಮಾತ್ರ ಅಲ್ಲ, ಸಮಾಜದ ರೋಗವೂ ಕೂಡ ಗುಣಮುಖ ಆಗಲಿಕ್ಕೆ ಆವತ್ತಿನ ಶರಣ ಚಿಂತನೆ ಕಾರಣೀಭೂತವಾಗಿತ್ತು ಅಂತೇಳಿ. ಹಾಗಾಗಿಯೇ ವೈದ್ಯ ಸಂಗಣ್ಣನವರು ಒಂದು ಕಡೆ ದೈಹಿಕ ರೋಗದ ನಿವಾರಣೆಯನ್ನು ಕೈಗೊಂಡ್ರೆ, ಮತ್ತೊಂದು ಕಡೆ ಶರಣ ಪರಂಪರೆಗೆ ಸೇರಿಕೊಂಡು ಆ ಕಾಲದ ಸಾಮಾಜಿಕ ರೋಗಗಳನ್ನು ಕೂಡ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ವೈದ್ಯ ಸಂಗಣ್ಣನವರ ಈ ಒಂದು ವಚನದಲ್ಲಿ ದೈಹಿಕ ರೋಗದ ಜೊತೆಗೆ ಸಮಾಜದ ರೋಗವೂ ಕೂಡ ನಿರ್ಮೂಲನೆ ಆಗಬೇಕು ಅನ್ನುವಂತಹ ಒಂದು ಆಶಾವಾದವನ್ನು ನಾವು ಕಾಣ್ತಾ ಹೋಗ್ಬೋದು.